ಬಹಳ ದಿನಗಳ ಬಳಿಕ ಕನ್ನಡದಲ್ಲೊಂದು ಒಳ್ಳೆಯ ಸಿನಿಮಾ ಬಂದಿದೆ. ಇಂತಹದೊಂದು ಘಳಿಗೆಗಾಗಿ ಸಿನಿಪ್ರಿಯರು ಕಾದು ಕೂತಿದ್ರು. ಕೊನೆಗೂ 2024ರ ಕೊನೆಯಲ್ಲಿ ಕನ್ನಡ ಚಿತ್ರರಂಗವನ್ನ ಮೆಚ್ಚುವಂತಹ ಸಿನಿಮಾ ಬಂದಿದೆ. ಅದುವೇ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್. ಈ ಸಿನಿಮಾ ರಿಲೀಸ್ ಆಗಿ ಈಗಾಗಲೇ 1 ವಾರಗಳನ್ನ ಪೂರೈಸಿದೆ. ಭೈರತಿ ರಣಗಲ್ ಕನ್ನಡ ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಒಂದಾಗಿತ್ತು. ನಿರೀಕ್ಷೆ ಮಾಡಿದಂತೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಿದೆ. ಮೊದಲ 4 ದಿನ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿತ್ತು. ಅದೇ 5ನೇ ದಿನದಿಂದ ಸಿನಿಮಾ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ರೂ ಕೊಂಚ ಮಟ್ಟಿಗೆ ಕಲೆಕ್ಷನ್ ಅಲ್ಲಿ ಇಳಿಕೆ ಕಂಡಿದೆ. ವೀಕೆಂಡ್ನಲ್ಲಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡುತ್ತೆ ಎಂದು ನಿರೀಕ್ಷೆ ಮಾಡಲಾಗಿದೆ. ಶಿವಣ್ಣ ಹಾಗೂ ನರ್ತನ್ ಕಾಂಬಿನೇಷನ್ ಮತ್ತೆ ಕ್ಲಿಕ್ ಆಗಿದೆ. ಭೈರತಿ ರಣಗಲ್ ಕನ್ನಡದ ಮೊದಲ ಪ್ರೀಕ್ವೆಲ್ ಸಿನಿಮಾ ಆಗಿದ್ರಿಂದ ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿರುತ್ತೋ ಅಂತ ಕುತೂಹಲವಿತ್ತು. ಅದಕ್ಕೀಗ ಪ್ರೇಕ್ಷಕರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಇನ್ನು 7ನೇ ದಿನದ ಕಲೆಕ್ಷನ್ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ನಲ್ಲಿ ಓಡಾಡುತ್ತಿರುವ ಲೆಕ್ಕವೇನು ಅನ್ನೋದನ್ನ ನೋಡೋಣ. ಮಫ್ತಿ ನೋಡಿದವರಿಗೆ ಭೈರತಿ ರಣಗಲ್ ಸಿನಿಮಾ ಬಗ್ಗೆ ಒಂದು ಕುತೂಹಲ ಇದ್ದೇ ಇತ್ತು. ಭೈರತಿ ರಣಗಲ್ ಹಿಂದಿನ ಅಸಲಿ ಕಥೆ ಏನು, ಗ್ಯಾಂಗ್ಸ್ಟರ್ ಆಗಿ ಬದಲಾಗಿತ್ತು ಯಾಕೆ ಅನ್ನೋದನ್ನ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಇನ್ನು ಶಿವಣ್ಣನ ಮ್ಯಾನರಿಸಮ್ ಅನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಬಂದವರೇ ಹೆಚ್ಚಿದ್ರು. ಜೊತೆಗೆ ನಿರ್ದೇಶಕ ನರ್ತನ್ ಮೇಲಿನ ನಂಬಿಕೆ, ಇವೆಲ್ಲವೂ ಸಿನಿಮಾದ ಮೇಲೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿತ್ತು. 7ನೇ ದಿನ ಸಿನಿಮಾ 70ರಿಂದ 80 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವಿತರಕರ ವಲಯ ಲೆಕ್ಕ ಹಾಕಿದೆ. ಶಿವಣ್ಣ ಹಾಗೂ ನರ್ತನ್ ಕಾಂಬಿನೇಷನ್ ಒಂದ್ ಕಡೆ, ರುಕ್ಮಿಣಿ ವಸಂತ್, ರವಿ ಬಸ್ರೂರು ಮ್ಯೂಸಿಕ್ ಭೈರತಿ ರಣಗಲ್ಗೆ ಬಲ ನೀಡಿದ್ವು. ಕಳೆದ 7 ದಿನಗಳಲ್ಲಿ ಈ ಸಿನಿಮಾದ ಕಲೆಕ್ಷನ್ 20 ಕೋಟಿ ರೂಪಾಯಿ ದಾಟಬಹುದೆಂಬ ನಿರೀಕ್ಷೆ ಇತ್ತು. ಆದರೆ ಆ ಗುರಿಯನ್ನ ಇನ್ನೂ ಮುಟ್ಟಿಲ್ಲ. ಆದರೆ ಇದುವರೆಗೂ ಮಾಡಿರುವ ಕಲೆಕ್ಷನ್ ನಲ್ಲಿ ಮೋಸವೇನೂ ಇಲ್ಲ ಎನ್ನಲಾಗ್ತದೆ. ಇನ್ನು ಭೈರತಿ ರಣಗಲ್ ಟೋಟಲ್ ಕಲೆಕ್ಷನ್ ನೋಡೋದಾದ್ರೆ ಮೊದಲನೇ ದಿನ 2.10 ಕೋಟಿ ರೂಪಾಯಿ, 2ನೇ ದಿನ 2.30 ಕೋಟಿ ರೂಪಾಯಿ, 3ನೇ ದಿನ 3.40 ಕೋಟಿ ರೂಪಾಯಿ, ಹಾಗೆ 4ನೇ ದಿನ 1.60 ಕೋಟಿ ರೂಪಾಯಿ, 5ನೇ ದಿನ 1.30 ಕೋಟಿ ರೂಪಾಯಿ, 6ನೇ ದಿನ 80 ಲಕ್ಷ, 7ನೇ ದಿನ 70 ಲಕ್ಷ, ಹಾಗೆ ಟೋಟಲ್ ಆಗಿ 12.80 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇನ್ನು ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಕೇವಲ ಒಂದು ಏರಿಯಾಗೆ ಸಂಬಂಧಪಟ್ಟದ್ದಲ್ಲ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಈ ಸಿನಿಮಾ ರಿಲೀಸ್ ಆಗಿತ್ತು. ಹೀಗಾಗಿ ಸಿನಿಮಾ ತೆರೆ ಕಂಡ ಬಹುತೇಕ ಕಡೆಗಳಲ್ಲಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡಿದೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದನ್ನ ಮರೆತು ಹೋಗಿದ್ದ ಜನರನ್ನ ಮತ್ತೆ ಸೆಳೆದಿದೆ. ಶಿವಣ್ಣ ನಟನೆಯ ಭೈರತಿ ರಣಗಲ್ ಬೇರೆ ಭಾಷೆಯಲ್ಲೂ ರಿಲೀಸ್ ಮಾಡಬೇಕು ಎಂದು ಮೊದಲೇ ನಿರ್ಧರಿಸಲಾಗಿತ್ತು. ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ಸಿನಿಮಾ ರಿಲೀಸ್ಗೆ ಮುಂದಾಗಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಕೈ ಬಿಡಲಾಗಿತ್ತು. ಆದರೆ ಈಗ ಕನ್ನಡದಲ್ಲಿ ಸಿನಿಮಾ ಗೆದ್ದಿದ್ರಿಂದ ತೆಲುಗು ಹಾಗೂ ತಮಿಳಿನಲ್ಲೂ ಸಿನಿಮಾ ರಿಲೀಸ್ ಮಾಡುವುದಕ್ಕೆ ವಿತರಕರು ಮುಂದೆ ಬಂದಿದ್ದಾರೆ.